ಯಾರೋ ಒಬ್ರು ಸತ್ತಿದಾರಂದ್ರೆ ಆ ದಾರಿಲಿ ಹೋಗೋರು ಬರೋರು ಪರಿಚಯ ಇಲ್ಲದೆ ಇರೋರು ಪಕ್ಕದ ಊರೋರು ಹೀಗೆ ಯಾರ್ಯಾರೋ ಬಂದು ಡಾನ್ಸ್ ಮಾಡ್ತಾರೆ. ಡಾನ್ಸ್ ಅಂದ್ರೆ ಅದು ಸಾಧಾರಣ ಡಾನ್ಸ್ ಅಲ್ಲ, ಅದನ್ನ ಬಹಳ ಸಂಭ್ರಮದಿಂದ ಒಂದು ಹಬ್ಬದ ತರ ಮಾಡ್ತಾರೆ. ಈ ಸಂಪ್ರದಾಯ ಹೇಗೆ ಬಂತು? ಸಾವು ಅಂದ್ರೆ ಅಳಲೇಬೇಕು ಅಂತೇನಿಲ್ಲ. ಮನುಷ್ಯ ಚೆನ್ನಾಗಿ ಬದುಕಿ ಸಾಯೋದು ಅನ್ನೋದು ಒಂದು ಒಳ್ಳೆಯ ಹೆಜ್ಜೆ. ದೇಹ ಅನ್ನೋದು ಭೂಮಿಯಿಂದ, ಈ ಮಣ್ಣಿನಿಂದ ಸೃಷ್ಟಿಯಾಗಿದೆ. ಮರಳಿ ಮಣ್ಣಿಗೆ ಸೇರಿದಾಗ ಜೀವನ ಮುಗಿದೋಯ್ತು ಅಂತ ಏನಿಲ್ಲ, ಜೀವನದ ಒಂದು ಹಂತ ಮುಗೀತು. ಈಗ ಸ್ಕೂಲನ್ನು ಬಿಟ್ಟು ಕಾಲೇಜ್ ಸೇರಿದಾಗ ಸಂತೋಷ ಪಡಲ್ವಾ? ಇದು ಹಾಗೇನೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದು. ಅದನ್ನು ಅರಿತಿದ್ದರಿಂದ, ತಿಳಿದುಕೊಂಡಿದ್ದರಿಂದ ಅದನ್ನ ಕೂಡ ಸಂಭ್ರಮವಾಗಿ ನೋಡಿದ್ರು. ಆದರೆ ಈಗ ಆ ತಿಳುವಳಿಕೆ ಹೋಗಿರೋ ಕಾರಣ ಕೆಲವರು ಮನಸ್ಸಿಗೆ ಅದು ಅಸಹ್ಯವಾಗಿ ಕಾಣ್ತಿದೆ. ಹಾಗೇನಿಲ್ಲ, ಖಂಡಿತವಾಗಿ ಸಂಭ್ರಮಿಸಬೇಕು. ಜನನವನ್ನ ಸಂಭ್ರಮಿಸಿದ್ರಿ ಅಂದ್ರೆ, ಜೀವನವನ್ನ ಸಂಭ್ರಮಿಸಿದ್ರಿ ಅಂದ್ರೆ, ಮರಣವನ್ನ ಕೂಡ ಸಂಭ್ರಮಿಸಬೇಕು. ಆದ್ರೆ ಸಂಭ್ರಮಿಸೋ ರೀತಿ ಸರಿಯಾಗಿರ್ಬೇಕು.